ಚಾಲೆಂಜ್ ಅವ್ರಿಗಿಲ್ಲ, ನನಗಿದ್ದಂಗಿದೆ ಇದು. ಕ್ವಶನ್ಸ್ ಕೇಳಿದ್ರೆ ಓಡೋಗ್ತಾರೆ ಸರ್. ಇವಾಗ ಓಡ್ತಾ ಇದೆ ಇವಾಗ. ಎಕ್ಸ್ಕ್ಯೂಸ್ ಮೀ, 1 minute. ಹುಡುಗಿರ್ ಕರೆದ್ರು ಹುಡುಗರು ಓಡೋಗ್ತಾರೆ. 4 ಯಾವ್ದಾದ್ರು ಯೂನಿಯನ್ ಟೆರಿಟರಿ ಗೊತ್ತಿದ್ಯಾ? ಹೆಂಗ್ ಪ್ರೂ ವಿಡಿಯೋ ಮಾಡ್ತೀರಾ? ಗೊತ್ತಾಯ್ತಾ ಕಷ್ಟ? ಮಲ್ಲಿಕಾ ಬಕ್ರಾ ಮಾಡ್ತಿದ್ದೀರಾ ಗೊತ್ತಿಲ್ಲ ನನಗೆ. ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ. ಮೋದಿ. ನೀವೇ ಇರ್ಬೋದೇನೋ ನೀವೇ ಆಗಿ ಪರವಾಗಿಲ್ಲ. ಅದಕ್ಕೆ ಅವ್ನು ಫ್ಲೋಟ್ ಮಾಡ್ತಾರೆ ಚೆನ್ನಾಗಿ. 31 states. ಇಂಡಿಯಾದಲ್ಲಿ ಸ್ವಲ್ಪ ದೊಡ್ಡದು ಯಾವ ಸ್ಟೇಟ್ಸ್? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮಹಾಜನತೆಗೆ ಹೋಗಿ ಒಂದು ಟಾಸ್ಕ್ನ ಕೊಡ್ತೀನಿ. ಆ ಟಾಸ್ಕ್ನ ಯಾರು 5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾರೋ ಅವರು ಯಾವ ಅಂಗಡಿಗೆ ಹೋಗಿ ಏನು ಬೇಕಾದ್ರೂ ತೊಗೊಂಡು ತಿನ್ಬೋದು. ಬಿಲ್ನ ನಾನು ಪೇ ಮಾಡ್ತೀನಿ. ಸೊ ಟಾಸ್ಕ್ ಏನು, ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಎಲ್ಲದೂ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಂದ್ರೆ ನಾನು 5 ಕ್ವಶನ್ಗಳನ್ನ ಹೇಳ್ತೀನಿ ನಿಮಗೆ. ಅದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಅದೆಲ್ಲ ಕೇಳಿಸ್ಕೊಳ್ಳಿ ಇಲ್ಲಿ. ಸಾರಿ. ಅಯ್ಯೋ ದೇವರೇ, ಯು ಕ್ಯಾನ್ ಜಸ್ಟ್ ಗಿವ್ ಅ ಟ್ರೈ. ಐ ಆಮ್ ಸೋ ಬಿಸಿ ನೌ. ಯು ಆರ್ ಸೋ ಬಿಸಿ. ಜೀವನದಲ್ಲಿ ಜಾಬ್ಲೆಸ್ ಹೋಪ್ಲೆಸ್ ನಾನೇ ಇರಬೇಕು. ಟೈಮ್ ಇಲ್ಲ. ನಮ್ಗೆಲ್ಲ ಒಂದು ಆಪರ್ಚುನಿಟಿ ಸಿಗ್ಲಿ ಅಂತ ಕಾಯ್ತಾ ಇದ್ವಿ. ಇವಾಗ ಆಪರ್ಚುನಿಟಿ ಕೊಟ್ಟರು ನಮ್ ಜನ ಯೂಟಿಲೈಸೇ ಮಾಡ್ಕೊಂತ ಇಲ್ಲ. ಇದನ್ನೇ ಹೇಳೋದು, ಹಲ್ಲಿದ್ದವನಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವನಿಗೆ ಹಲ್ಲೇ ಇರಲ್ಲ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೌದಾ? ಲಾಯಲ್ ಅಂತ ಲಾಸ್ಟ್ ವಿಡಿಯೋ ನೋಡ್ತಾ ಇದ್ರಾ? ಥ್ಯಾಂಕ್ ಯು ಸೊ ಮಚ್. ನಾನು ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಸಿಗ್ತಾರೆ ಅವ್ರಿಗೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಅದನ್ನ ಕಂಪ್ಲೀಟ್ ಮಾಡಿದ್ರೆ ಟಾಸ್ಕ್ನ, ನಿಮ್ಗೆ 5 ನಿಮಿಷ ಟೈಮ್ ಇರುತ್ತೆ. ಮಲ್ಲೇಶ್ವರಮಲ್ಲಿ ಯಾವ ಅಂಗಡಿ ಹೋಗಿ ಏನ್ ಬೇಕಾದ್ರೂ ತಗೊಂಡು ಎಷ್ಟು ಬೇಕಾದ್ರೂ ತಿನ್ಬೋದು. ಬಿಲ್ ನಾನು ಪೇ ಮಾಡ್ತೀನಿ. ಇವಾಗ ಹೊಟ್ಟೆ ತುಂಬ ಟ್ರೈ ಮಾಡಿ, ಪರವಾಗಿಲ್ಲ. ಟ್ರೈ ಮಾಡಿ ಬ್ರೋ, ಅದ್ರಲ್ಲಿ ಏನಿದೆ. ಓಕೆ ಸರಿ, ನಾನು 5 ಕ್ವಶನ್ಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಆನ್ಸರು ನಾನೇ ಹೇಳ್ತೀನಿ. ನೀವು 5 ಕ್ವಶನ್ನ ಪಬ್ಲಿಕ್ ಹತ್ರ ಕೇಳ್ಬಿಟ್ಟು ಆನ್ಸರ್ ಕಲೆಕ್ಟ್ ಮಾಡ್ಬೇಕು 5 ನಿಮಿಷದಲ್ಲಿ. ಸರಿ ಆಗುತ್ತೆ ಅನ್ನೋದೇ ಚಾಲೆಂಜ್. ನೀವೇನಾದ್ರೂ ಮಾಡಿದ್ರೆ ಸೊ ಏನ್ ಬೇಕಾದ್ರೂ ತಗೊಂಡು ತಿನ್ಬೋದು. ಬಿಲ್ ನಾನು ಪೇ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ? 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟರೀಸ್. ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಸ್ಟೇಟ್ ಯಾವುದು? ರಾಜಸ್ಥಾನ್. ಇಂಡಿಯಾದಲ್ಲಿ ಇರುವಂತ ಯಾವ್ದಾದ್ರು 4 ಯೂನಿಯನ್ ಟೆರಿಟರೀಸ್ಗಳನ್ನ ಹೇಳಬೇಕು. 4ನೇ ಕ್ವಶನ್ ಬಂದ್ಬಿಟ್ಟು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ? 31. ಸೊ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ. ಇಷ್ಟೇ ಬ್ರೋ. ಈ 5 ಕ್ವಶನ್ ಯಾರಿಗಾದ್ರೂ ಕೇಳ್ಬೋದು. ಒಟ್ಟಿನಲ್ಲಿ 5 ಆನ್ಸರ್ಗಳನ್ನ ನೀವು ಒಬ್ರ ಹತ್ರ ಪಡ್ಕೋಬೇಕು. 5 ನಿಮಿಷ ಟೈಮ್ ಇದೆಯಾ? 5 ನಿಮಿಷ ಟೈಮ್ ಇದೆ. ಟೈಮ್ ಸ್ಟಾರ್ಟ್ಸ್ ನಾವು. ಎಲ್ಲಿ ಓಡ್ತಾರೆ ಇವರು? ಚಾಲೆಂಜ್ ಅವ್ರಿಗಿಲ್ಲ, ನನಗಿದ್ದಂಗಿದೆ ಇದು. Just 2 minutes. ಹೆಂಗೆ ಹುಡುಗಿರು ಹೆಂಗ್ ರಿಜೆಕ್ಟ್ ಮಾಡ್ತಾರೆ? No comments. Just 2 minutes. How many states are there in India? I don't know. ಹೋಟ್ಲಿಗೆಲ್ಲ ಹೋಗ್ಬಿಡಿ ಬ್ರೋ, ಬೈದ್ಬಿಡ್ತಾರೆ. ಒಂದು ಕ್ವಶನ್ ಕೇಳಬೇಕಿತ್ತು, ಕೇಳ್ಬೋದಾ? ನನ್ನ ಕಷ್ಟ ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ. ಕಷ್ಟ ಆಗ್ತಿದ್ಯಾ ಬ್ರೋ? ಸ್ವಲ್ಪ ನಂಗಿದ್ರಲ್ಲಿ ಏನೋ ಒಂಥರ ಇಷ್ಟು ದಿನ ನಾನು ಒಬ್ಬನೇ ಕಷ್ಟಪಡ್ತಾ ಇದ್ದೆ. ಇವತ್ತು ನೋಡಿ ನನ್ನ ಕಷ್ಟನ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ, ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ ಇದೆ? 31. 27 ಇಲ್ಲ, 11. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? How many states and how many union territories are there? In India, 29 states, and then it was like some 7 union territories or something. 3 states add madu. It was reduced after the J&K amalgamation. So I guess it's 28 states, and then No. So I'm not sure of the number. Increase it, bro. It's states. No, how? It reduced. 27, No. 28, 29, 30, 31. 31 states. No. 31 states. ಫ್ಲಾಶ್ಬ್ಯಾಕ್. ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ? ಆನ್ಸರ್ ಗೊತ್ತಾ? 29 states. 28 ಸ್ಟೇಟ್ಸ್, 8 ಯೂನಿಯನ್ ಟೆರಿಟರೀಸ್. ಈಗ ಗೊತ್ತಾಯ್ತು. ನೀವು ಕರೆಕ್ಟಾಗಿ ಆನ್ಸರ್, ಅವ್ರು ರಾಂಗ್ ಹೇಳ್ತಾರೆ. That's what I did. ಬಕ್ರಾ ನನ್ನ ಮಗ ಕನ್ಫ್ಯೂಸ್ ಆಗ್ಬಿಟ್ಟ. 28 states, 8 union territories. ಸೂಪರ್ ರೀ, ನೀವು ಕರೆಕ್ಟ್. ಓಡಾದ್ರೆ ಹೆಂಗ್ ಬ್ರೋ? ಕ್ಯಾಮ್ರಾ ನೋಡಿದ ತಕ್ಷಣ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ? ಮಲ್ಲಿಕಾ ಬಕ್ರಾ ಮಾಡ್ತಿದ್ದೀರಾ ಗೊತ್ತಿಲ್ಲ ನನಗೆ. 30 ಇಲ್ಲ, ಚೇಂಜ್ ಆಗಿದೆ ಮ್ಯಾಮ್. 32 ಇಲ್ಲ, ಹತ್ರ ಇದ್ದೀರಾ. 35 ಇಲ್ಲ ಮ್ಯಾಮ್, ಜಾಸ್ತಿ ಹೋಗ್ಬಿಟ್ರಿ ಇವಾಗ. 33 ನಾ? ಇಲ್ಲ, 34 ಇಲ್ಲ. ಒಂದು ಆನ್ಸರ್ ಬಿಟ್ಟು ಇನ್ನೆಲ್ಲ ಹೇಳ್ತಾ ಇದ್ದೀರಾ. 31. ಇಂಡಿಯಾದಲ್ಲಿ ಸ್ವಲ್ಪ ದೊಡ್ಡದು ಯಾವ ಸ್ಟೇಟ್ಸ್? ಇಂಡಿಯಾದಲ್ಲಿ ಸ್ವಲ್ಪ ದೊಡ್ಡದು ಯಾವ ಸ್ಟೇಟ್ಸ್? ಸ್ವಲ್ಪ ದೊಡ್ಡದಲ್ಲ, ದೊಡ್ಡದು. ಅತಿ ದೊಡ್ಡ ರಾಜ್ಯ ಯಾವುದು?
ಕರ್ನಾಟಕನೇ I think it's Uttar Pradesh. ಗುಜರಾತ್, ನೋ. ಹಂಗೆ ಸ್ವಲ್ಪ ಮೇಲೆ ಬನ್ನಿ. ಬಾಂಬೆ, ಬಾಂಬೆ ಓಕೆ, ಡೆಸರ್ಟ್ ಇದೆ ಆ ಸ್ಟೇಟ್ ಅಲ್ಲಿ. ಇದಕ್ಕಿಂತ ಇಂಟ್ ಏನು ಕೊಡು. ರಾಜಸ್ಥಾನ್. ಕರೆಕ್ಟ್. 4 ಯೂನಿಯನ್ ಟೆರಿಟರಿ ಯಾವ್ದು ಅಂತ ಗೊತ್ತಿದ್ಯಾ? ಸಾರಿ, ಐ ಆಮ್ ಬಿಸಿ. ಸಡನ್ ಬಂದು ಕೇಳಿದ್ರೆ ಗೊತ್ತಾಗಲ್ಲ. 4 ಯಾವ್ದಾದ್ರು ಯೂನಿಯನ್ ಟೆರಿಟರಿ ಗೊತ್ತಿದ್ಯಾ? ಹೆಂಗ್ ಬ್ರೋ ವಿಡಿಯೋ ಮಾಡ್ತೀರಾ? ಗೊತ್ತಾಯ್ತಾ ಕಷ್ಟ? ಗೊತ್ತಾಯ್ತು. ನೀವೆಲ್ಲ ಸಂತೋಷದಲ್ಲಿದ್ದೀರಿ ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಯೂನಿಯನ್ ಟೆರಿಟರಿ ಹೇಳಿ 4. ಹಂಗೆ ಹೊರಗಡೆ ಹೋದ್ರು, ಬೇರೆ ಕೇಳಿ ಬಂದಿದ್ದು. 4 ಯೂನಿಯನ್ ಟೆರಿಟರೀಸ್ ಹೇಳು. Pondicherry, Delhi, Ladakh. Which is the largest state in Karnataka? ರಾಜಸ್ಥಾನ್ ಸ್ಟೇಟ್ ಇನ್ ಕರ್ನಾಟಕ. Largest district in Karnataka, sorry. ಐ ಥಿಂಕ್ ದಕ್ಷಿಣ ಕನ್ನಡ. ನೋ. ಬೆಂಗಳೂರು. ಬ್ಯಾಂಗ್ಳೂರು. ಸೂಪರ್. ಅತಿ ಚಿಕ್ಕ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರು. ಕ್ವಶನ್ಸ್ ಏನ್ ಗೊತ್ತಾ? ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಯಾರು? ಸಿಎಂ. ಗೊತ್ತಿಲ್ಲ, ಇದು ನಾನು ಹೇಳ್ಕೊಡ್ತೀನಿ. ಆನ್ಸರ್ ಬಂದು ಸಿದ್ದರಾಮಯ್ಯ. ಓಕೆನಾ? ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಯಾರು? ಜಿ ಪರಮೇಶ್ವರ್. ಥರ್ಡ್ ಒನ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಷ್ಟು MLA ಓಕೆ, ಎಷ್ಟಿದ್ದಾರೆ? 224. ನಂಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ ಅಂತ. 224. 4ನೇ ಕ್ವಶನ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಫಸ್ಟ್ CM ಯಾರು? KC ರೆಡ್ಡಿ. 5ನೇ ಕ್ವಶನ್, ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾರಿ CM ಆದವ್ರು ಯಾರು? ಯಡಿಯೂರಪ್ಪ. ಗೊತ್ತಾಯ್ತಲ್ಲ? ಇವ್ರನ್ನ ಕೇಳ್ಬಿಡ್ಲಾ? ಏನ್ ಬುದ್ಧಿವಂತರು ನೀವು. ನೋಡಿ ಅಲ್ಲಿ ಇದಾರೆ, ಕೇಳಿ ಹೋಗಿ. ಟೈಮ್ ಸ್ಟಾರ್ಟ್ಸ್ ನೌ. Excuse me, can I ask you a question? Can I ask you a question? ಏನ್ರಿ ನೀವು ಓಡೋಗ್ತಾರೆ? ಮಾತೇ ಇಲ್ಲ. ನಮ್ಮ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಯಾರು? ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ. ಮೋದಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಿದ್ದರಾಮಯ್ಯ. ಕರೆಕ್ಟ್ ಯೋಚನೆ ಮಾಡಿ ಹೇಳ್ರಿ. ಸಿದ್ದರಾಮಯ್ಯನೇ. ಇವಾಗ ಸಿದ್ದರಾಮಯ್ಯ. ಆಮೇಲೆ ಕರ್ನಾಟಕದ ಹೋಮ್ ಮಿನಿಸ್ಟರ್ ಯಾರು ಇವಾಗ? ಹೋಮ್ ಮಿನಿಸ್ಟರ್ ಅವನೇ ಸಿದ್ದರಾಮಯ್ಯ. ನೀನು ಯಾವನೇ ನೀನು? ಅವನೇ ಸಿದ್ದರಾಮಯ್ಯ. ನಮ್ಮ ಫಸ್ಟ್ ಹೋಮ್ ಮಿನಿಸ್ಟರ್ ಯಾರು? ಸಾರಿ, ಫಸ್ಟ್ ಹೋಮ್ ಮಿನಿಸ್ಟರ್ ಯಾರು ನೆನಪಿರುತ್ತೆ? ಪ್ರೆಸೆಂಟ್ ಯಾರು ಆನ್ಸರ್ ಮಾಡ್ತಿಲ್ಲ. ಒಂದು ನಿಮಿಷ, ಒಂದು 5 ಮಿನಿಟ್ಸ್. 5 ಮಿನಿಟ್ಸ್ ಅವ್ರಿಗೆ ಇರೋದೇ 5 ಮಿನಿಟ್ಸ್. ಹೋಮ್ ಮಿನಿಸ್ಟರು ಕೊಡಿ ಬ್ರೋ. ಅವ್ರ ಹೆಸರು ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಎಮ್ಮಿಂದ? ಎಮ್ಮಿಲ್ಲ, ವೈ. ಓಕೆ, ಜಿ ಇಂದ ಸ್ಟಾರ್ಟ್ ಆಗುತ್ತೆ ಬ್ರೋ. ಜಿ ಇಂದ ಗುಂಡೂರಾವ್ ಬ್ರೋ. ಎಕ್ಸ್ಕ್ಯೂಸ್ ಮೀ, 1 minute. ಹುಡುಗಿರ್ ಕರೆದ್ರು ಹುಡುಗರು ಓಡೋಗ್ತಾರೆ. ಕಲಿಗಾಲ ಇದು ಕಲಿಗಾಲ. ಹೋಮ್ ಮಿನಿಸ್ಟರ್ ಯಾರು? ಪ್ರೆಸೆಂಟ್ ಹೋಮ್ ಮಿನಿಸ್ಟರ್ ನೀವೇ ಇರ್ಬೋದೇನೋ. ಅದನ್ನ ನಿನ್ಗೆ ಕಾಲೇಜಲ್ಲಿ ನೀವೇ ಆಗಿ ಪರವಾಗಿಲ್ಲ, ಅದಕ್ಕೆ ಅವ್ನು ಫ್ಲರ್ಟ್ ಮಾಡ್ತಾರೆ ಚೆನ್ನಾಗಿ. ಬರ್ತೀವಿ. ಥ್ಯಾಂಕ್ ಯು. ಮೈ ಮಾಮ್. ನಿಮ್ಮನೆ ಹೋಮ್ ಮಿನಿಸ್ಟರ್ ಕೇಳಿಲ್ಲ? ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಫಸ್ಟ್ ಚೀಫ್ ಮಿನಿಸ್ಟರ್ ಯಾವನಿಗೆ ಗೊತ್ತು? ಫಸ್ಟ್ CM ಎಲ್ಲ ಗ್ಯಾಪ್ ಇಲ್ಲ ಬ್ರೋ. ಗೊತ್ತಿಲ್ಲ. ಯಾರೇ ಫಸ್ಟ್ CM ಅಂತೆ? ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ಫಸ್ಟ್ CM ಯಾರು? ಎಣ್ಣೆ ಆಗಿದೆ, ಗೊತ್ತಿಲ್ಲ. ಇನ್ ಫಸ್ಟ್ CM ಜಾಸ್ತಿ ಟೈಮ್ CM ಯಾರಾಗಿದ್ರು? ನೋಡಕ್ ಹೆಂಗಿದ್ದಾರೆ? ತುಂಬಾ ಬೆಳ್ಳಕ್ಕಿದ್ದಾರೆ, ವಯಸ್ಸಾಗಿದೆ, ಬೆಳ್ಳಕ್ಕಿದ್ದಾರೆ. ಯಾವಾಗ್ಲೂ ನೋಡ್ತಿರ್ತೀಯ ಟಿವಿಯಲ್ಲಿ. ನಾನು ಕ್ಲಾಸಲ್ಲಿ ರೇಗಿಸ್ತಾ ಇರ್ತೀನಿ ಅವ್ರನ್ನ. ಅದೆಲ್ಲ ಹೇಳ್ಬಿಟ್ರೆ ಆಮೇಲೆ ನಿಮ್ನ ಟ್ರಾಲ್ ಮಾಡಕ್ ಬಿಡ್ತಾರೆ. ನಂಗೆ ಪೊಲಿಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಹಿಂಗ್ ಕೊಡ್ಲಾ? ಬೆಳ್ಳಕ್ಕಿರ್ತಾರೆ, ವಯಸ್ಸಾಗಿದೆ. ಯಡಿಯೂರಪ್ಪ ಸರ್. ಕರೆಕ್ಟ್. 5 ನಿಮಿಷದಲ್ಲಿ ನಾನು ಕೇಳೋ ಅಂತ 5 ಪ್ರಶ್ನೆ, ಅಂದ್ರೆ ನಾನು ನಿಮ್ಗೆ ತಿಳಿಸೋಂತ 5 ಪ್ರಶ್ನೆನ ನೀವು ಬೇರೆಯವ್ರ ಹತ್ರ ಕೇಳಿ ಆನ್ಸರ್ನ ಪಡ್ಕೋಬೇಕು. ವಿಧಾನಸೌಧ ಯಾರು ಕಟ್ಸಿದ್ರು? ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ಕಟ್ಸಿದ್ರು. ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಸ್ಥಾನ ಯಾವುದು? ನಂಜನಗೂಡು. ಕರ್ನಾಟಕದಲ್ಲಿ ಜಾಸ್ತಿ ಭತ್ತನ ಬೆಳೆಯೋ ಅಂಥದ್ದು ಯಾವ ಜಿಲ್ಲೆ? ಕೊಪ್ಪಳ ಜಿಲ್ಲೆ, ಗಂಗಾವತಿ. ಕರ್ನಾಟಕದಲ್ಲಿ ಅತಿ ದೊಡ್ಡ ಬೆಟ್ಟ ಯಾವುದು? ಪೀಕ್ ಮುಳ್ಳಯ್ಯನಗಿರಿ. ಕರ್ನಾಟಕದಲ್ಲಿ ಯಾವ್ದಾದ್ರು 4 ಫೇಮಸ್ ಥಿಂಗ್ಸ್ಗಳನ್ನ ಹೇಳಬೇಕು. 4 ಫೇಮಸ್ ಥಿಂಗ್ಸ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 122. ಏನ್ ನೀನು ಒಡೆ ತರ ಕೇಳಿಲ್ಲ. ಇಲ್ಲಿ ನೋಡ್ಬೇಡ. ನಿಮ್ಮ ಹತ್ರ ಬರ್ತೀನಿ, ನಮ್ಮ ಹತ್ರ ಹೋಗೋಣ. ನಾವ್ ಹೇಳಿಲ್ಲ ಅಂದ್ರೆ ಅಜೀಬ್ ಬ್ರೋ. ಅದೇ ಕರ್ಕೊಂಡು ಹೋಗ್ತಿದ್ದ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಮ್ಯಾಮ್? ಎತ್ತಿನ ಭುಜ. ಇಲ್ಲ ಮ್ಯಾಮ್, ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅಲ್ಲ ಬ್ರೋ, ಕರ್ನಾಟಕ ಬ್ರೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನಂದಿ ಬೆಟ್ಟ ಅಲ್ಲ ರೀ. ಮಧುಗಿರಿ ಬೆಟ್ಟ ಅಲ್ಲ ರೀ. ಮುಳ್ಳಯ್ಯನಗಿರಿ. ಕರೆಕ್ಟ್. 5 ಕ್ವಶನ್ ಕೇಳ್ತೀನಿ. 5 ಕ್ವಶನ್ ಅಲ್ಲಿ ನಿಮ್ಗೆ ಏನೇನು ಕೊಟ್ಟಿರೋದು? ವಿಧಾನಸೌಧ ಕಟ್ಟಿದವ್ರು ಯಾರು? ಕೆಂಪೇಗೌಡ. ರಾಂಗ್. ಅದು ವಿಧಾನಸೌಧ ಕಟ್ಟಿದವ್ರು ಯಾರು? ಕೆಂಗಲ್ ಹನುಮಂತಯ್ಯ ಅವರು. ಸೂಪರ್. ಅತಿ ಹೆಚ್ಚು ಭತ್ತ ಬೆಳೆಯುವ ಡಿಸ್ಟಿಕ್ ಯಾವುದು ಕರ್ನಾಟಕ ಅಲ್ಲಿ?
ಗೊತ್ತಿಲ್ಲ ಮಂಡ್ಯ ಮಂಡ್ಯ ಶಿವಮೊಗ್ಗ ಶಿವಮೊಗ್ಗ ಅಲ್ಲ ಮ್ಯಾಮ್. ಮಂಡ್ಯ ಅಲ್ಲ. ಕೊಪ್ಪಳ ಗಂಗಾವತಿ ಕರೆಕ್ಟ್ ಮ್ಯಾಮ್. ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಯಾವುದು? ಹಿಂಟ್ ಕೊಡಿ ಬ್ರೋ ಪಾಪ ಅವ್ರಿಗೆ. ಮೈಸೂರು ಜಿಲ್ಲೆಯಲ್ಲಿದೆ ಅದು. ಚಾಮುಂಡೇಶ್ವರಿ ಬೆಟ್ಟ. ನೋ. ಯಾವುದು ಬಚ್ಚ? ಅದ್ರ ಮೇಲೆ ಒಂದು ಮೂವಿನೂ ಬಂದಿದೆ. ಕರೆಕ್ಟ್ ಮ್ಯಾಮ್. ಇದು 4 ಫೇಮಸ್. ಇದು ಕರ್ನಾಟಕ ಏನಕ್ಕೆ ಫೇಮಸ್ ಮ್ಯಾಮ್? 4 ಯಾವ ರೀತಿ ಅಂದ್ರೆ ಕರೆಕ್ಟ್. ಎಕ್ಸಾಂಪಲ್ ಮೈಸೂರು ಪ್ಯಾಲೇಸ್ ಏನಕ್ಕೆ ಫೇಮಸ್, ಹಂಗೆ ಅದನ್ನ 4 ಜಾಗ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಾಫಿನ ಉತ್ಪಾದನೆ ಮಾಡೋದು ನಮ್ಮ ಕರ್ನಾಟಕ. ಈ ತರ 4 ಯಾವ್ದಾದ್ರು ಫೇಮಸ್ ಥಿಂಗ್ಸ್ ಗಳನ್ನ ಹೇಳಿ. IT ಸೆಂಟರ್. ಕರೆಕ್ಟ್. IT ಹಬ್. ಸ್ಯಾಂಡಲ್, ಮೈಸೂರು ಪ್ಯಾಲೇಸ್, ಮತ್ತೆ ಕಾಫಿ, ಶುಗರ್ ಕೇನ್. ಈ ವಿಧಾನಸೌಧಕ್ಕೆ ಜಾಸ್ತಿ ಮೆಂಬರ್ ಸೆಲೆಕ್ಟ್ ಆಗೋದು ನಮ್ಮ ಕರ್ನಾಟಕ. ಓಕೆ. ಸಿಲಿಕಾನ್ ಸಿಟಿ ಅಂತ ಹೇಳಿ ಫೇಮಸ್ ಆಗಿದೆ ನಮ್ಮ ಬೆಂಗಳೂರು. ಕರ್ನಾಟಕದಲ್ಲಿ ಯಾವ್ದಾದ್ರು ಫೇಮಸ್ ಆಗಿರುವಂತ 4 ವಿಚಾರಗಳು. ರಾಗಿ ಮುದ್ದೆ ಫೇಮಸ್. ರಾಗಿ ಮುದ್ದೆ, ನಾಟಿಕೋಳಿ ಸಾರು, ಇಡ್ಲಿ ವಡೆ, ಸಾಂಬಾರ್. ಹೆಣ್ಮಗು ಬೇರೆ ಯಾರತ್ತಾದ್ರೂ ಹೋಗ್ಬಿಟ್ಟು ನೀವು ಆ ಕ್ವಶನ್ ಕೇಳಿ ಆನ್ಸರ್ನ ಪಡ್ಕೊಬರ್ಬೇಕು 5 ನಿಮಿಷದಲ್ಲಿ. ಓಕೆ. ಡನ್. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸಿಮ್ ಕಾರ್ಡ್. ಸಿಮ್ ಫುಲ್ ಫಾರ್ಮ್ ಏನು? ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ATM ಫುಲ್ ಫಾರ್ಮ್. ಆಟೋಮೆಟಿಕ್ ಎನಿ ಟೈಮ್ ಮೂಡ್ ಅಲ್ಲ, ಆಟೋಮೇಟೆಡ್ ಟೆಲ್ಲರ್ ಮಿಷಿನ್. ಆಟೋಮೆಟಿಕ್ ಟೈಲರ್ ಮಷೀನ್. ನೆಕ್ಸ್ಟ್ ಬೆಸ್ಕಾಮ್ ಫುಲ್ ಫಾರ್ಮ್. ಬೆಸ್ಟ್ ನಿಜ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್. ಓಕೆನಾ? ನೆಕ್ಸ್ಟ್ ಅದಾದ್ರೆ BWSSB. BWSSB ಬ್ಯಾಂಗ್ಳೂರ್ ವಾಟರ್ ಸಪ್ಲೈ, ವಾಟರ್ ಸೇವೇಜ್, ವಾಟರ್ ಸಿವೇಜ್ ಸಪ್ಲೈ, ಸಿವೇಜ್ ಬೋರ್ಡ್. ಓಕೆ. ಕ್ಯಾಟ್ ಎಕ್ಸಾಮ್ ಬರೀತಾರಲ್ಲ, ಕಾಮನ್ ಅಡ್ಮಿಷನ್ ಟೆಸ್ಟ್. ಕಾಮನ್ ಅಡ್ಮಿಷನ್ ಟೆಸ್ಟ್. ನಿಮ್ದು ಇಲ್ಲಿರೋನ ಬಿಟ್ಟು ಬೇರೆ ಕೇಳಿ. ಬ್ರೋ ಒಂದೇ ನಿಮಿಷ ಇರಿ ಬ್ರೋ. ಐ ಆಮ್ ಸಾರಿ. ಯಾರು ನಮ್ಮ ಮಚ್ಚ ಹುಡುಕನ ಇಲ್ಲ, ಕ್ವಶನ್ಸ್ ಕೇಳಿದ್ರೆ ಓಡೋಗ್ತಾರೆ ಸರ್. ಇವಾಗ ಓಡ್ತಾ ಇದೆ ಇವಾಗ. ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. 5 ಕ್ವಶನ್ ಕೇಳ್ತೀನಿ. 5 ಕ್ವಶನ್ ನೀವು ಜಸ್ಟ್ ಫುಲ್ ಫಾರ್ಮ್ಸ್ ಇಡ್ಬೇಕು ಅಷ್ಟೇ. ATM ನೆನಪು ಬರ್ತಿಲ್ಲ. ಎನಿ ಟೈಮ್ ಮನಿ. ಅಲ್ಟಿಮೇಟ್. ಎನಿ ಟೈಮ್ ಮನಿ. ಟೈಲರ್ ಮಿಷಿನ್. ಆಟೋಮೆಟಿಕ್ ಟೆಲ್ಲರ್ ಮಿಷಿನ್. ಸಿಮ್ ಫುಲ್ ಫಾರ್ಮ್. ಟ್ಯಾಪ್ ಬರ್ತಾ ಇಲ್ಲ. ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. ಕರೆಕ್ಟ್. ಬೆಸ್ಕಾಮ್ ಫುಲ್ ಫಾರ್ಮ್. ಬೆಸ್ಕಾಮ್. ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸರ್ವಿಸ್ ಕಮ್ಯುನಿಕೇಶನ್. ಕ್ಯಾಟ್. ಅದೇ ಕ್ಯಾಟ್ ಎಕ್ಸಾಮ್. ನಾಟ್ ಮಿಯಾ. ಇಲ್ಲ ಬ್ರೋ. ಇದು MBA ಎಕ್ಸಾಮ್ ಬರೀತಾರಲ್ಲ, ಕ್ಯಾಟ್ ಎಕ್ಸಾಮ್. ಅದಾ? MBA ಅಂದ್ರೆ ಏನ್ ಗೊತ್ತಿಲ್ಲ. ಯಾರ ಮಕ್ಕಳಪ್ಪ ನೀವೆಲ್ಲ? ಹೆಂಗನ್ಸ್ತು? ಚೆನ್ನಾಗಿ ಅನ್ನಿಸ್ತು, ಬಟ್ ಯಾರು ರೆಸ್ಪಾಂಡ್ ಮಾಡ್ಲಿಲ್ಲ ಕರೆಕ್ಟಾಗಿ. ಕಷ್ಟ ಆಯ್ತಾ? ಕಷ್ಟ ಆಯ್ತು ಸ್ವಲ್ಪ. ನಿಮ್ನ ಮೀಟ್ ಮಾಡ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು ಸರ್. ನಿಮ್ದು ಎಲ್ಲ ನೋಡ್ದೆ, ಡೈಲಿ ಲಾಗ್ಸ್ ನೋಡ್ತೀರಿ, ಎಲ್ಲ ಲೈಕ್ ಮಾಡ್ತೀನಿ. ಟಿಪಿಕಲ್ ಅವ್ರನ್ನ ಫಾಲೋ ಮಾಡ್ತೀರಿ, ಕಿದ್ದಾಡಿ ಅವರು ಎಲ್ದಿವ್ ಸರ್. ನಿಮ್ದು ಇಡೀ ಟೀಮ್ ನ ಫಾಲೋ ಮಾಡ್ತೀವಿ ಸರ್. ನಂಗೆ ಸಿಗ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು ಸರ್. ನಿಜ ಇವತ್ತು ನೀವು ಹೇಳ್ಕೊಳಕ್ ಆಗ್ತಿಲ್ಲ, ತುಂಬಾ ಖುಷಿ ಆಯ್ತು ನಿಮ್ನ ಮಾತಾಡ್ಸಿ. ನಂಗೂ ಕೂಡ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಟೈಮ್ ಅಪ್. 2:13 ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೆಂಗನ್ಸ್ತು? ಕಷ್ಟ ಇದೆ. ಸೊ ದಿಸ್ ಇಸ್ ವಾಟ್ ಐ ಡೂ ಆನ್ ಮೈ ಯೂಟ್ಯೂಬ್ ಚಾನಲ್. ರೆಗ್ಯುಲರ್ ಆಗಿ ಜನರ ಹತ್ರ ಹೋಗಿ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಬಟ್ ಇದನ್ನ ಒಂದ್ಸರಿ ಜನರಿಗೆ ತೋರಿಸ್ಬೇಕು, ಲೈಕ್ ಅವ್ರಿಗೂ ಫೀಲ್ ಮಾಡಿಸ್ಬೇಕು ಹೆಂಗಿರುತ್ತೆ ಏನು ಅಂತ ಹೇಳಿ ಇದು ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೆಂಗಿತ್ತು? ಹೌ ವಾಸ್ ಇಟ್? It was great. Great. I was watching your reels every day. Today I got the time to meet. Super. It was nice meeting you. All the best. ತುಂಬಾ ಎಫರ್ಟ್ಸ್ ಹಾಕಿದ್ರಿ. ಆಕ್ಚುಲಿ ಟಾಸ್ಕ್ ನಿಮ್ಗಿತ್ತು ಅಂತ ಅನ್ಸಿಲ್ಲ, ನನಗಿತ್ತು ಅನ್ಸ್ತು. ನನಗೆ ಎಲ್ಲಾ ಕಡೆ ಫೇವರ್ ಬರ್ತಾ ಇದೆ. ಹೆಂಗನ್ಸ್ತು? ಚೆನ್ನಾಗಿತ್ತು, ಬಟ್ ನಿಮ್ ಕಷ್ಟ ನನಗೆ ಗೊತ್ತಾಯ್ತು ಇವತ್ತು. ಗೊತ್ತಾಯ್ತು. ಇದನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೂ ಪಾಪ ಎಷ್ಟು ಎಫರ್ಟ್ಸ್ ಆಗ್ತಿರಲ್ಲ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಎಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ. ಡನ್. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಟಾಸ್ಕ್ ಮಾಡಿದ್ರು ಅಂತ ಹೇಳಿ. ನಾನು ತುಂಬಾ ಜನಕ್ಕೆ ಟಾಸ್ಕ್ನ ಕೊಟ್ಟೆ, ಆದರೆ ಅನ್ಫಾರ್ಚುನೇಟ್ಲಿ ಯಾರು ಕೂಡ ಗೆದ್ದಿಲ್ಲ. ನಾನು ಕೇಳಿದ ಪ್ರಶ್ನೆಗಳು ತೀರಾ ಸಿಂಪಲ್ ಆಗಿತ್ತು, ಆದರೆ ನಮ್ಮ ಮಹಾಜನತೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ವಿಫಲವಾದ್ರು. ನಾನು ಪ್ರತಿ ಸರಿ ಕಾಂಟೆಂಟ್ನ ಮಾಡಬೇಕಾದ್ರೆ ಏನು ಕಷ್ಟನ ಅನುಭವಿಸ್ತೀನಿ, ಅದನ್ನ ನಿಮ್ಮ ಮುಂದೆ ಇಡಬೇಕಿತ್ತು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನೆಲ್ಲ, ನೀನಿಲ್ಲದೇನೆ